ಇವತ್ ಬೆಳಿಗ್ಗೆ ಎದ್ದು ಒಂದು ಶುಗರ್ ಫ್ರೀ ಟೀ ಕುಡ್ದು ಮನೆ ಕ್ಲೀನ್ ಮಾಡ್ಲಿಕ್ಕಿತ್ತು, ಅದನ್ನ ಮಾಡಿದ್ವಿ. ತುಂಬಾ ಜನ ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ ವರ್ಕೌಟ್ ಹೇಳಿ ಅಂತ ಹೇಳ್ತಿದ್ರು. ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ ಯಾವ ವರ್ಕೌಟ್ಸ್ ಇಲ್ಲ. ಎಷ್ಟೇ ಆಪ್ಸ್ ವರ್ಕೌಟ್ ಮಾಡಿದ್ರು ಎಲ್ಲಿ ತನಕ ನೀವು ಕ್ಯಾಲರಿ ಡೆಫಿಸಿಟ್ ಡಯಟ್ ಫಾಲೋ ಮಾಡಲ್ಲ ಅಲ್ಲಿ ತನಕ ನಿಮ್ಮ ಹೊಟ್ಟೆ ಬೊಜ್ಜು ಕರಗಲ್ಲ. ನಾನೊಂದು ಟಿಪ್ಸ್ ಕೊಡ್ತೇನೆ, ನೀವು ನಿಮ್ಮ ಮನೆ ಕೆಲಸ ನೀವೇ ಮಾಡಿ ಅಥವಾ ಅಮ್ಮ ಮಾಡ್ತಿದ್ರೆ ಅವ್ರಿಗೆ ಹೆಲ್ಪ್ ಮಾಡಿ. ಅದರಿಂದ ಸ್ವಲ್ಪ ಜಾಸ್ತಿ ಕ್ಯಾಲರೀಸ್ ಬರ್ನ್ ಆಗಿ ನಿಮ್ಮ ಫ್ಯಾಟ್ ಲಾಸ್ ಆಗಬಹುದು. ಕ್ಲೀನಿಂಗ್ ಎಲ್ಲ ಮುಗಿಸಿ 2 ಬಾಯ್ಲ್ಡ್ ಎಗ್ ಜೊತೆಗೆ ಒಂದು ಬಾಳೆಹಣ್ಣು ತಿಂದು ಪೋಸ್ಟ್ ವರ್ಕೌಟ್ ಮೀಲಿಗೆ ಚಿಕನ್ ಪ್ರಿಪೇರ್ ಮಾಡಿ ಅದನ್ನ ಫ್ರಿಜ್ ಅಲ್ಲಿ ಇಟ್ಟು ಜಿಮ್ಮಿಗೆ ಹೋದ್ವಿ. ಜಿಮ್ ಅಲ್ಲಿ ಇವತ್ತು ನಾವು ಹೈ ವಾಲ್ಯೂಮ್ ಶೋಲ್ಡರ್ ವರ್ಕೌಟ್ ಮಾಡಿದ್ವಿ. ತುಂಬಾ ಜನ ಜಿಮ್ಮಿಗೆ ಹೋದ್ರೆ ಹೈಟ್ ಗ್ರೋತ್ ನಿಲ್ತದಂತ ಒಂದು ಭ್ರಮೆಯಲ್ಲಿ ಇರ್ತಾರೆ, ಆದ್ರೆ ಹಾಗೇನೂ ಇಲ್ಲ. ಜಿಮ್ಮಿಗೆ ಹೋಗೋದ್ರಿಂದ ಹೈಟ್ ಗ್ರೋತ್ ನಿಲ್ಲುದಿಲ್ಲ. ನಾನ್ ಜಿಮ್ ಸೇರಿದ್ಮೇಲೆ 17 ರಿಂದ 20 ವರ್ಷದವರೆಗೆ ನನ್ನ ಹೈಟ್ 3 ಇಂಚ್ ಜಾಸ್ತಿ ಆಗಿತ್ತು. ಇವತ್ತು ನಾವು ಟಿವಿಯಲ್ಲಿ ಕಾಣಿಸ್ತಿದ್ವಿ. ನಮ್ಮನ್ನ ನಾವು ಫಸ್ಟ್ ಟೈಮ್ ಟಿವಿಯಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. ರಾತ್ರಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ T20 ವರ್ಲ್ಡ್ ಕಪ್ ಫೈನಲ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಅನ್ನು ಸ್ಕ್ರೀನ್ ಅಲ್ಲಿ ಹಾಕಿದ್ರು. ಅದನ್ನ ನೋಡ್ಲಿಕ್ಕೆ ಹೋಗಿದ್ವಿ. ಕೆಲವು ವರ್ಷದ ನಂತರ ವರ್ಲ್ಡ್ ಕಪ್ ವಿನ್ ಆಗಿದ್ ನೋಡಿ ಎಲ್ರು ಕುಣಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಮಧ್ಯ ನಾನು ನನ್ನ ಸಿಗ್ನೇಚರ್ ಪೋಸ್ ಮಾಡಿ ವಾಪಸ್ ಬಂದೆ.